ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಒಬ್ಬ ಹುಡುಗ ಒಂದು ಹೊತ್ತಿನ ಊಟಕ್ಕಾಗಿ ಒಂದು ಅಂಗಡಿಯಲ್ಲಿ ಕಸ ಗುಡಿಸುವ ಕೆಲಸ ಮಾಡ್ತಾನೆ. ತುಂಬಾ ಕಷ್ಟಪಟ್ಟು ಓದಿ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಟೆಸ್ಟರ್ ಆಗಿ ಕೆಲಸ ಮಾಡ್ತಾನೆ. ಇಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾಹೋದಲ್ಲಿ ಕೆಲಸ ಸಿಗುತ್ತೆ. ಅಲ್ಲಿ ಅವನಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ. ಆ ಸ್ನೇಹ ಆತನ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ. ಈ ಸ್ನೇಹಿತರು ಯಾಹೂ ಕಂಪನಿಯಲ್ಲಿ 9 ವರ್ಷ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ಸೇವಿಂಗ್ ಕೂಡ ಮಾಡಿಕೊಂಡಿರ್ತಾರೆ. 2009ರಲ್ಲಿ ಇಬ್ರು ಕೂಡ ಒಟ್ಟಿಗೆ ಯಾಹೂ ಕಂಪನಿಗೆ ರಿಸೈನ್ ಮಾಡ್ತಾರೆ. ಅವರಿಗೆ ಆಗ ಪ್ರಸಿದ್ಧಿ ಆಗುತ್ತಿದ್ದ ಫೇಸ್ಬುಕ್ ನಲ್ಲಿ ಕೆಲಸ ಮಾಡಬೇಕು ಅನ್ನುವ ಆಸೆ ಇರುತ್ತೆ. ಆದರೆ ಇವರ ರೆಸ್ಯೂಮ್ ನೋಡಿದ ಫೇಸ್ಬುಕ್ ಹಿಂದೆ ಮುಂದೆ ನೋಡದೆ ರಿಜೆಕ್ಟ್ ಮಾಡುತ್ತೆ. ಫೇಸ್ಬುಕ್ ಕಂಪನಿ ಒಳಗೆ ಹೋಗಲು ಬಿಡದೆ ಗೇಟ್ ನಲ್ಲೇ ಅವರನ್ನ ತಡಿತಾರೆ. ಅದು ಫೇಸ್ಬುಕ್ ಮಾಡಿದ ಅತಿ ದೊಡ್ಡ ತಪ್ಪು. ಅಂದಹಾಗೆ ಕಸ ಗುಡಿಸಿ ಜೀವನ ರೂಪಿಸಿಕೊಂಡ ಆ ಹುಡುಗನ ಹೆಸರು ಜಾನ್ ಕಾಮ್. ಆತನ ಸ್ನೇಹಿತನ ಹೆಸರು ಬ್ರಾನ್ ಆಕ್ಟನ್. ಫೇಸ್ಬುಕ್ ನಲ್ಲಿ ಕೆಲಸ ಸಿಗ್ಲಿಲ್ಲ ಅಂತ ಸ್ವಲ್ಪ ಬೇಸರ ಇದ್ರು ಇಬ್ರು ತಲೆ ಕೆಡಿಸಿಕೊಳ್ಳೋದಿಲ್ಲ. ಜಾನ್ ಕಾಮ್ ಒಂದು ಐಫೋನ್ ಖರೀದಿ ಮಾಡ್ತಾನೆ. ಅದರಲ್ಲಿ ಆಪ್ ಸ್ಟೋರ್ ಇರುತ್ತೆ. ಅದನ್ನ ನೋಡಿದ ಕೂಡಲೇ ನಾವು ಕೂಡ ಒಂದು ಆಪ್ ಮಾಡಿದ್ರೆ ಹೇಗೆ ಅನ್ನುವ ಐಡಿಯಾ ಆತನಿಗೆ ಹೊಳೆಯುತ್ತೆ. ಆ ಆಪ್ಗೆ ವಾಟ್ಸ್ಆಪ್ ಅಂತ ಹೆಸರಿಡ್ತಾರೆ. ಕೆಲವೇ ದಿನಗಳಲ್ಲಿ ಆಪ್ ಕೂಡ ರೆಡಿ ಆಗುತ್ತೆ. ಆರಂಭದ ದಿನಗಳಲ್ಲಿ ಯಾವುದೇ ಇನ್ಕಮ್ ಬರ್ತಾ ಇರಲಿಲ್ಲ. ಎಲ್ಲಿವರೆಗೆ ಅಂದ್ರೆ ತುಂಬಾ ಚಳಿಗಾಲದ ಸಂದರ್ಭದಲ್ಲಿ ಒಂದು ಹೀಟರ್ ಕೂಡ ಆ ಕಂಪನಿಯಲ್ಲಿ ಇರಲಿಲ್ಲ. ಕಂಬಳಿ ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ರು. ನೋಡುತ್ತಿದ್ದಂತೆ ವಾಟ್ಸ್ಆಪ್ ನ ಜನಪ್ರಿಯತೆ ಹೆಚ್ಚುತ್ತೆ. 2015ರಲ್ಲಿ ಎಂತ ಸ್ಥಿತಿ ಬರುತ್ತೆ ಅಂದ್ರೆ ಫೇಸ್ಬುಕ್ ಅನ್ನೇ ವಾಟ್ಸ್ಆಪ್ ಓವರ್ಟೇಕ್ ಮಾಡಿ ಮುನ್ನುಗ್ಗುತ್ತೆ. ವಾಟ್ಸ್ಆಪ್ ನ ಜನಪ್ರಿಯತೆ ನೋಡಿದ ಮಾರ್ಕ್ ಜುಕರ್ಬರ್ಗ್ ಜಾನ್ ಕಾಮ್ಗೆ ಫೇಸ್ಬುಕ್ ನಲ್ಲೇ ರಿಕ್ವೆಸ್ಟ್ ಕಳಿಸಿಬಿಡ್ತಾರೆ. 6 ವರ್ಷದ ಹಿಂದೆ ಯಾವ ಕಂಪನಿ ಜಾನ್ ಕಾಮ್ ರೆಸ್ಯೂಮ್ ಅನ್ನ ಕಸದ ಬುಟ್ಟಿಗೆ ಹಾಕಿತ್ತು, ಆ ಕಂಪನಿಯ ಮಾಲೀಕ ನಿಮ್ಮ ವಾಟ್ಸ್ಆಪ್ ಅನ್ನ ಮಾರಾಟ ಮಾಡ್ತೀರಾ, ನಾನು ಖರೀದಿ ಮಾಡ್ತೇನೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಒಂದು ರಿಕ್ವೆಸ್ಟ್ ನ ಬೆಲೆ ಬರೋಬ್ಬರಿ $19 ಬಿಲಿಯನ್ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಫೇಸ್ಬುಕ್ ವಾಟ್ಸ್ಆಪ್ ಅನ್ನ $19 ಬಿಲಿಯನ್ ಕೊಟ್ಟು ಖರೀದಿ ಮಾಡುತ್ತೆ. ಇದಲ್ವಾ ಸೇಡು ಅಂದ್ರೆ ತಿರುಗಿ ಬೀಳೋದಲ್ಲ, ಬೆಳೆದು ನಿಲ್ಲೋದು.